ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ನರ್ಸರಿ ಒಳಗಡೆ ಹೋಗೋಣ. ಇಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಅಂತ ನೋಡೋಣ. ಈ ನರ್ಸರಿನಲ್ಲೂ ತುಂಬ ಶೋ ಗಿಡಗಳೂ ಜಾಸ್ತಿ ಇದ್ದಾವೆ. ಮತ್ತು ಗುಲಾಬಿ ಗಿಡ, ದಾಸವಾಳ ಗಿಡನೂ ಎಲ್ಲ ಇದ್ದಾವೆ. ದಾಸವಾಳ ಗಿಡ ಅಂದರೆ ಅದು ಕಲರು ಅಷ್ಟೊಂದು ಚೆನ್ನಾಗೇನು ಇರಲಿಲ್ಲ, ಹಂಗಾಗಿ ನಾನು ಅದೇನು ನೋಡಲಿಲ್ಲ. ಅಂದರೆ ಅದು ದಾಸವಾಳ ಗಿಡನೂ ಹೆಲ್ದಿಯಾಗೂ ಇರಲಿಲ್ಲ, ಹಂಗಾಗಿ ನಾನೇನು ಅದ್ರ ಕಡೆ ಏನೋ ಗಮನ ಹರಿಸ್ಲಿಲ್ಲ. ಅಂದರೆ ಬೇರೆ ಅದು ಕಟ್ಟಿಂಗ್ ಇಟ್ಟಿದ್ರು, ಬೇರೆ ಪಾಟಲ್ಲಿ ಇಟ್ಟು ಅದು ದೊಡ್ಡದು ಬಂದಿತ್ತು. ಅದನ್ನು ಕೇಳಿದ್ದಕ್ಕೆ ಅಂದರೆ ಅದು ಕಲರು ಚೆನ್ನಾಗಿತ್ತು, ಸ್ವಲ್ಪ ಒಂದೊಂದು ಬೊಕ್ಷೆ ಅಷ್ಟಾಗಲ ಹೂವು ಇತ್ತು, ದಾಸವಾಳ ಹೂವು. ಅದನ್ನು ಎಷ್ಟು ಇದು ರೇಟು ಅಂತ ಕೇಳೋದಕ್ಕೆ 350 ರೂಪಾಯಿ ಹೇಳಿದ್ರು. ಅಯ್ಯೋ ಬೇಡ ಅನ್ಕೊಂಡು ಸುಮ್ಮನಾದೆ. ಆಮೇಲೆ ಅಲ್ಲೆಲ್ಲ ನಾವು ಶೋ ಗಿಡ ಎಲ್ಲ ನೋಡಾದ್ಮೇಲೆ ನನಗೆ ಸಡನ್ನಾಗೆ ಕಣ್ಣಿಗೆ ಬಿದ್ದಿದ್ದೆ ಮಲ್ಲಿಗೆ ಹೂವು. ಅದರಲ್ಲೂ ಇವಾಗ ಸೀಸನ್ ಯಾವ ಸೀಸನ್ನಲ್ಲಿ ಯಾವ್ಯಾವ ಗಿಡ ಇರುತ್ತೆ ಆ ಗಿಡ ತಂದು ನಾವು ಹಾಕೊಳೋದ್ರಿಂದ ಅನುಕೂಲ. ಅಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಮಲ್ಲಿಗೆ ಹೂವು ಅಂದರೆ ದುಂಡು ಮಲ್ಲಿಗೆ ಅಲ್ಲ, ಇದು ಸೂಜಿ ಮಲ್ಲಿಗೆ ಹೂವು. ಇದು ತುಂಬ ಚೆನ್ನಾಗಿರುತ್ತೆ, ದುಂಡು ಮಲ್ಲಿಗೆಗಿನ್ನೂ ಇದು ಸ್ಮೆಲ್ ಚೆನ್ನಾಗಿರುತ್ತೆ. ಈ ಹೂವು ಮಾರ್ಕೆಟಲ್ಲೆಲ್ಲ ಸಿಗೋದಿಲ್ಲ, ಇದನ್ನು ನಾವು ಗಾರ್ಡನ್ನಲ್ಲಿ ಬೆಳೆಸ್ಬೋದು ಅಷ್ಟೇ. ಹೆಚ್ಚಾಗಿ ಮಾರ್ಕೆಟಲ್ಲಿ ಸಿಗೋವಂಥದ್ದು ದುಂಡು ಮಲ್ಲಿಗೆ ಮತ್ತು ಮರಳೆ ಹೂವು ಇಷ್ಟೇ ಸಿಗೋದು. ಈ ನರ್ಸರಿನೂ ತುಂಬ ದೊಡ್ಡ ನರ್ಸರಿ, ಅಂದರೆ ಶೋ ಗಿಡಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಇದು ದಾಸವಾಳ ಹೂವು, ನಾಟಿ ದಾಸವಾಳ ಹೂವು ಇರುತ್ತೆ ನೋಡಿ, ಪಿಂಕು ಮತ್ತು ವೈಟು ರೆಡ್ಡಲ್ಲೆಲ್ಲ ಬರುತ್ತೆ ನೋಡಿ, ಚಿಕ್ಕದು ಹೂವು ಬಿಡೋದು. ಅದು ತುಂಬ ದೊಡ್ಡದು, ನನ್ನಷ್ಟು ಉದ್ದ ಬೆಳೆದಿತ್ತು. ಅದೆಲ್ಲ ಏನಕ್ಕೆ ಬೇಡ ಅಂತ ನಾನೇನು ಅದನ್ನು ತಗೊಳ್ಳಿಲ್ಲ. ಮತ್ತು ಇಲ್ಲಿ ಒಂಥರ ಈ ಪೇಪರ್ ಹೂ ಥರ ಬರುತ್ತೆ ನೋಡಿ, ಬೇಲಿಗೆಲ್ಲ ಹಾಕ್ತಾರೆ ನೋಡಿ, ಬೇಲಿಲೆಲ್ಲ ಅದ್ರ ಹೆಸರು ನನಗೆ ಗೊತ್ತಿಲ್ಲ, ನಾವು ಪೇಪರ್ ಹೂವು ಅಂತೀವಿ ಅಷ್ಟೇ. ಅದೆಲ್ಲ ಇದೆ ನೋಡಿ ಇಲ್ಲಿ, ಅಲ್ಲಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ಅದೆಲ್ಲ ತುಂಬ ದೊಡ್ಡದಾಗಿದೆ. ಅಂದರೆ ಪಾಟಲ್ಲೂ ಸಹ ಇಟ್ಟಿದ್ದಾರೆ, ಮತ್ತು ಕವರಲ್ಲೂ ಇದೆ. ಈ ಶೋ ಗಿಡಗಳೆಲ್ಲ ತಗೊಳೋರಿಗೆ ಇದು ತುಂಬ ಒಳ್ಳೆ ನರ್ಸರಿ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಶೋ ಗಿಡಗಳೆಲ್ಲ ಹೆಲ್ದಿಯಾಗೂ ಇದ್ದಾವೆ. ಅಂದರೆ ಸ್ವಲ್ಪ ದೊಡ್ಡ ಪಾಟಲ್ಲೆಲ್ಲ ಹಾಕಿದ್ದಾರೆ. ಇದು ಗುಲಾಬಿ ಗಿಡ, ರೋಸ್ ಗಿಡಗಳು ಚೆನ್ನಾಗಿತ್ತು, ಅಂದರೆ ಹೆಲ್ದಿಯಾಗೂ ಇತ್ತು ನೋಡಿ, ಹೂವೆಲ್ಲ ಅರಳಿತ್ತು. ರೋಸ್ ಗಿಡ ನಾನೇನು ತಗೊಳ್ಳಿಲ್ಲ, ಯಾಕೆಂದರೆ ನಾನು ದೊಡ್ಡಲದ ಮರದಿಂದನೇ ತೊಗೊಂಡು ಬಂದಿದ್ನಲ್ಲ. ಅದರಲ್ಲೂ 25 ರೂಪಾಯಿ ರೋಸ್ ಗಿಡ ಎಲ್ಲಿ, ಮತ್ತು 50 ರೂಪಾಯಿ 60 ರೂಪಾಯಿ ರೋಸ್ ಗಿಡ ಎಲ್ಲಿ, ಹಂಗಾಗಿ ನಾನು ಯಾವುದೇ ಥರ ಇಲ್ಲಿ ಗಿಡಗಳೇನು ತಗೊಂಡಿಲ್ಲ. ನೋಡಿದ್ವಿ, ನರ್ಸರಿ ಎಲ್ಲ ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ರೇಟೆಲ್ಲ ಕಾಸ್ಟ್ಲಿ ಅನ್ನಿಸ್ತು, ಹಾಗಾಗಿ ನಾನೇನು ತಗೊಳ್ಳಿಲ್ಲ. ದಾಸವಾಳ ಆಗಲಿ ಮತ್ತು ಗುಲಾಬಿ ಗಿಡ ಆಗಲಿ ಏನೂ ತಗೊಳ್ಳಿಲ್ಲ. ನರ್ಸರಿ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ ಅಷ್ಟೇ. ಕೆಲವರು ತುಂಬ ಜಾಸ್ತಿ ಆದ್ರೂ ಪರವಾಗಿಲ್ಲ ತಗೋತೀವಿ ಅನ್ನೋಂಥವ್ರು ಈ ನರ್ಸರಿನಲ್ಲಿ ತಗೋಬೋದು. ಚೆನ್ನಾಗಿದ್ದಾವೆ, ಕಲೆಕ್ಷನು ಚೆನ್ನಾಗಿದೆ. ಅಂದರೆ ಇದು ಡಬಲ್ ಪೇಟಲ್ಲಿ ಯಾವುದೂ ಇಲ್ಲ ಇಲ್ಲಿ, ದಾಸವಾಳ ಹೂವು ಅಂಥದ್ದು ಯಾವುದೂ ಇಲ್ಲ ಇಲ್ಲಿ. ಹಂಗಲ್ಲೇ ಸಿಂಗಲ್ಲೇ ಹೆಚ್ಚಾಗಿ ಇರೋವಂಥದ್ದು ಸಿಂಗಲ್ಲು. ನಾನು ಸುಮಾರು ನರ್ಸರಿನಲ್ಲೆಲ್ಲ ಹುಡುಕ್ತೆ ಡಬಲ್ ಪೇಟಲ್ಲು. ಈ ನರ್ಸರಿಯವ್ರದ್ದು 2-3 ನರ್ಸರಿ ಇದೆ. ನಾವು ಫಸ್ಟ್ ಒಂದು ನರ್ಸರಿಗೆ ಹೋಗಿದ್ವಿ, ಅಲ್ಲೂ ದಾಸವಾಳ ಗಿಡ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು, ಅಂದರೆ ಡಬಲ್ ಪೇಟಲ್ಲಿ ಇರಲಿಲ್ಲ, ಎಲ್ಲ ಸಿಂಗಲ್ ಇದ್ದು ಅಂತ ನಾನು ಅಲ್ಲೂ ಏನು ತಗೊಳ್ಳಿಲ್ಲ. ಅಲ್ಲಿ ಒಂದೂ ತಗೊಳ್ಳಿಲ್ಲ. ಇಲ್ಲಾದರೆ ನಾನು ಮಲ್ಲಿಗೆ ಗಿಡನಾದರೂ ನೋಡ್ತಿದ್ದೀನಿ, ಅದು ಇನ್ನೊಂದು ನರ್ಸರಿಲಿ ನಾನು ಏನೂ ತಗೊಳ್ಳೇ ಇಲ್ಲ. ಅಲ್ಲೂ ಗುಲಾಬಿ ಗಿಡ, ಹಣ್ಣಿನ ಗಿಡ ಎಲ್ಲ ಚೆನ್ನಾಗಿತ್ತು, ಹಂಗಾಗಿ ನಾನು ಅಲ್ಲಿ ಯಾವುದೇ ಥರ ತಗೊಳ್ಳಿಲ್ಲ. ಇಲ್ಲಿ ನಾನು ಬರೀ ಮಲ್ಲಿಗೆ ಗಿಡ ತಗೊಂಡೆ. ಅಲ್ಲಿ ನೋಡ್ತಿದ್ದಂಗೆ ಮಲ್ಲಿಗೆ ಹೂವು ಬಾ ಇಲ್ಲಿ ಅಂತ ಕರಿತಾ ಇತ್ತು, ಹಂಗಾಗಿ ನಾನು ಹೋಗಿದ್ದೆ. ಏಕೆಂದರೆ ಇವಾಗ ಸೀಸನ್ ಆಗಿರೋದ್ರಿಂದ ನಾವು ಈ ಸೀಸನ್ನಲ್ಲಿ ಯಾವ್ಯಾವ ಗಿಡ ಸಿಗುತ್ತೆ ಅದನ್ನು ತಂದು ಬೆಳೆಸೋದ್ರಿಂದ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಮಲ್ಲಿಗೆ ಗಿಡ ತಗೊಂಡಿದ್ದೀನಿ. ಮಲ್ಲಿಗೆ ಗಿಡ ತಗೊಂಡು ಮತ್ತು ಬರೀ ಸೂಜಿ ಮಲ್ಲಿಗೆ ಹೂವು ತಗೊಂಡಿರೋದು ನಾನು, ದುಂಡು ಮಲ್ಲಿಗೆ ಏನು ತಗೊಳ್ಳಿಲ್ಲ. ಇತ್ತು ನನ್ನ ಗಾರ್ಡನ್ನಲ್ಲಿ ದುಂಡು ಮಲ್ಲಿಗೆ ಮತ್ತು 7 ಸುತ್ತಿನ ಮಲ್ಲಿಗೆ ಹೂವು ಅದೆಲ್ಲ ಇತ್ತು. ಸೂಜಿ ಮಲ್ಲಿಗೆ ಹೂವು ಅಂದರೆ 2 ಇತ್ತು, ಒಂದು 4 ಇತ್ತು, 2 ಗಿಡ ಹೊರಟೋಯ್ತು, ಇನ್ನು 2 ಗಿಡ ಇದೆ. ಹೆಂಗೂ ಹೋಗಿದ್ದೀನಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡೆ ನಾನು. ಈ ಮಲ್ಲಿಗೆ ಗಿಡದ ರೇಟ್ ಎಷ್ಟಿರ್ಬೋದು ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು, 30 ರೂಪಾಯಿ ಅಷ್ಟೇ. ಅದು 30 ರೂಪಾಯಿ ಅಂದ್ರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ತಗೊಂಡೆ. ಅಂದರೆ ನಾವು ಗಾಡಿನ ದೂರ ನಿಲ್ಲಿಸಿದ್ದೀವಿ ನರ್ಸರಿಯಿಂದ, ಹಂಗಾಗಿ ನಾವು ಅಲ್ಲಿಗೆ ತಗೊಂಡೋಗ್ತಾ ಇದ್ದೀವಿ. ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಾವು ನರ್ಸರಿ ಒಳಗಡೆ ಬಂದಿದ್ವಿ. ಅಲ್ಲಿ ಮುಂದೆ ಹೋದ್ಮೇಲೆ ನೆನಪಾಯಿತು ಇಲ್ಲಿ ನರ್ಸರಿ ಇದೆ ಅಂತ ಅಂದ್ಬಿಟ್ಟು, ಹಾಗಾಗಿ ಬಂದು ಅಲ್ಲಿ ನರ್ಸರಿ ಒಳಗಡೆ ಹೋದ್ವಿ. ನಾನು ಇದು ನರ್ಸರಿ ಅಡ್ರೆಸ್ಸು ಎಲ್ಲನೂ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ನರ್ಸರಿ ಇರೋದು ದೊಡ್ಡಬಳ್ಳಾಪುರದಲ್ಲಿ. ನಿಮಗೆ ಬೇಕು ಅಂದರೆ ನೀವು ಹೋಗಿ ತಗೋಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.